ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೆಯಲ್ಲೇ ಇನ್ಸ್ಟೆಂಟಾಗಿ ಯಾವ ಥರ ರಸಮ್ ಪೌಡರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು, ಮೆಣಸು, ಜೀರಿಗೆ, ಮೆಂತ್ಯ, ಧನಿಯಾಕಾಳು, ಕಡಲೆಬೇಳೆ, ಜೀರಿಗೆ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಿರುತ್ತೆ ಮಾಡೋದಕ್ಕೆ. ಇವಾಗ ಹೇಗೆ ಮಾಡೋದು ನೋಡೋ ಬನ್ನಿ. ಮೊದಲಿಗೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಧನಿಯಾಕಾಳನ್ನ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ನಾವು ಯಾವುದೇ ರೀತಿ ಪದಾರ್ಥಗಳನ್ನ ಹುರ್ಕೋಬೇಕು ಅಂತಂದರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲ ಅನ್ನೋದು ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಧನಿಯಾಕಾಳು ಹುರಿದಿದ್ದಾಗಿದೆ. ಇವಾಗ ಇದನ್ನು ಒಂದು ತಟ್ಟೆ ಒಳಗಡೆ ಹಾಕ್ಕೊಳ್ಳೋಣ. ನಂತರ ಅದೇ ಬಾಣಲಿಗೆ ಕಡಲೆಬೇಳೆ ಮತ್ತು ಉದ್ದಿನಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಂತ್ಯನ ಸೇರಿಸ್ಕೊಳ್ಳೋಣ. ಲೈಟಾಗಿ ಕಲರ್ ಬರೋವರೆಗೂ ಹುರ್ಕೊಂಡಿದ ನಂತರ ಅದನ್ನು ಒಂದು ತಟ್ಟೆ ಒಳಗಡೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಮತ್ತು ಅದೇ ಬಾಣಲಿಗೆ ಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡು ಹುರ್ಕೋಬೇಕಾಗಿರುತ್ತೆ. ಮೆಣಸು ಜೀರಿಗೆ ಹುರಿದಿದ್ದಾಗಿದೆ. ಇವಾಗ ತಟ್ಟೆ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಅದನ್ನು. ನಂತರ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆದಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಸೀದೋಗಿ ಘಾಟಾಗಿಬಿಡುತ್ತೆ, ಆವಾಗ ಟೇಸ್ಟು ಚೆನ್ನಾಗಿರಲ್ಲ. ಇದನ್ನು ಹುರಿದಿದ ನಂತರ ತಟ್ಟೆ ಒಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರೋವರೆಗೂ ಕಾಯೋಣ. ನಾವು ಸುಮ್ಮನೆ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೇಲಿರೋವಂತಹ ಐಟಮ್ಸ್ನೇ ಬಳಸಿ ಇನ್ಸ್ಟೆಂಟಾಗಿ ಆರಾಮಾಗಿ ರಸಮ್ ಪೌಡ್ರನ್ನ ಮಾಡ್ಕೋಬೋದು. ರಸಮ್ ಪೌಡ್ರ್ ಅಂತ ಏನಿಲ್ಲ, ಪ್ರತಿಯೊಂದು ಪುಳಿಯೋಗರೆ ಪೌಡರ್ ಆಗಿರ್ಬೋದು, ವಾಂಗಿಬಾತ್ ಪೌಡರ್, ಈ ಥರನ ಮಾಡ್ಕೋಬೋದು ಮನೆಯಲ್ಲೇ. ನಿಮ್ಗೇನಾದರೂ ಪುಳಿಯೋಗರೆ ಪೌಡರ್ ರೆಸಿಪಿ ಬೇಕು ಅಥವಾ ವಾಂಗಿಬಾತ್ ಪೌಡರ್ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಇದು ಆರಿದೆ. ಇವಾಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡಿರೋವಂತಹ ಎಲ್ಲ ಐಟಮ್ಸ್ನೂ ಅದರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದ ನಂತರ 1 ಸ್ಪೂನ್ ಅರಿಶಿನ ಪೌಡರ್, ಇನ್ನೊಂದು ಸ್ಪೂನ್ ಹಿಂಗೆ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದ ನಂತರ ಇವಾಗ ಸಣ್ಣದಾಗಿ ರುಬ್ಕೊಳ್ಳೋಣ. ಆದಷ್ಟು ತುಂಬ ಸಣ್ಣದಾಗೂ ರುಬ್ಕೋಬೋದು, ಅಥವಾ ನಿಮಗೆ ದಪ್ಪ ದಾರ ಸಿಗಬೇಕು ಅಂದರೆ ಆ ಥರನೂ ರುಬ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ಮಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ, ಇವಾಗ ರಸಮ್ ಪೌಡರ್ ರೆಡಿ ಇದೆ. ಇದನ್ನು ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಾವು ರುಬ್ಬಿದ ತಕ್ಷಣ ಬಾಕ್ಸ್ ಹಾಕೋದು ಬೇಡ, ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ತದನಂತರ ನೀವು ಇದನ್ನು ಗ್ಲಾಸ್ ಕಂಟೈನರಲ್ಲಿ ಬೇಕಾದರೂ ಹಾಕಿಟ್ಕೋಬೋದು ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಾದ್ರೂ ಹಾಕಿಟ್ಕೋಬೋದು. ನಾನಿಲ್ಲಿ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಇದನ್ನು ನೀವು 1 ತಿಂಗಳು 2 ತಿಂಗಳುಗಳ ಕಾಲ ಬಳಸ್ಬೋದು, ಚೆನ್ನಾಗಿರುತ್ತೆ. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಥರ ಹಾಳಾಗಲ್ಲ, ಇದು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇನ್ಸ್ಟೆಂಟಾಗಿ ಯಾವ ಥರ ರಸಮ್ ಪೌಡರ್ನ ಮಾಡ್ಕೋಬೋದು ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ರಸಮ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.